ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನ ದೇವರು ನಮಗೆ ಕೊಟ್ಟಿದ್ದಾರಲ್ಲವೇ? 8 ತಿಂಗಳು ಆಲ್ಮೋಸ್ಟ್ ದೇವರು ನಮ್ಮನ್ನು ಕಾಪಾಡಿದಾರಲ್ಲವೇ? ಈ ದಿನದವರೆಗೂ ನಮ್ಮನ್ನು ಕಾಪಾಡಿದಾರಲ್ಲವೇ? ಈ ಆಗಸ್ಟ್ 28ರಂದು ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವುದಕ್ಕಾಗಿ ಈ ವರ್ಷದಲ್ಲಿ ಆಲ್ಮೋಸ್ಟ್ 8 ತಿಂಗಳು ಮುಗಿದೋಗ್ತಿವೆ. ಇನ್ನು ದೇವರ ಕೃಪೆ ಇರೋದಾದರೆ 4 ತಿಂಗಳು ನಮ್ಮ ಮುಂದಿರ್ತವೆ. ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ಏನು ಸಾಧಿಸಿದ್ದೇವೆ, ಹೇಗೆ ಜೀವಿಸಿದ್ದೇವೆ, ಎಷ್ಟು ಉಪಕಾರಗಳನ್ನು ದೇವರು ಮಾಡಿದ್ದಾರೆ, ಎಷ್ಟೋ ಅಪಾಯಗಳಿಂದ ತಪ್ಪಿಸಿದ್ದಾರೆ ಎಂದು ಹೀಗೆ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕು. ಕೇವಲ ಡಿಸೆಂಬರ್ 31ರಂದು, ಜಾನ್ವರಿ 1ರಂದು ಮಾತ್ರ ಅಲ್ಲ ಪ್ರಿಯರೇ, ಪ್ರತಿ ದಿನ ಒಂದು ಹೊಸ ದಿನವಾಗಿದೆ ನಮಗೆ. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವಂಥದ್ದು, ಕರ್ತನ ಕೃಪೆಗಾಗಿ ಬೇಡಿಕೊಂಡು ಆತನ ಸನ್ನಿಧಿಯಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಜೀವಿಸುವಂಥದ್ದು ಒಬ್ಬ ವಿಶ್ವಾಸಿಗೆ ಎಷ್ಟೋ ಅವಶ್ಯಕವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಉಪಕಾರಗಳನ್ನು ನೆನೆಸಿ ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ. ನೀವು ಆಶಿಸಿದ ಸ್ಥಿತಿಯಲ್ಲಿ ನಾವು ಇಲ್ಲವೆಂದು ಗ್ರಹಿಸಿ ನಮ್ಮ ಸ್ಥಿತಿಯನ್ನು ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಕೊಳ್ತೇವೆ. ನಿಮ್ಮ ಕೃಪೆ ಇರೋದಾದರೆ ಮತ್ತೊಂದು ಈ ಹೊಸ ದಿನದಲ್ಲಿ, ಈ ತಿಂಗಳಿನ ಅಂತ್ಯದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ, ನಿಮ್ಮ ಪ್ರಣಾಳಿಕೆಗಳೆಲ್ಲ ನಮ್ಮ ಮುಖಾಂತರ ನೆರವೇರಬೇಕಾದವುಗಳೆಲ್ಲ ನೆರವೇರುವ ಹಾಗೆ ನಮ್ಮನ್ನು ಉಪಯೋಗಿಸಿಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಸಮಯಗಳು, ಕಾಲಗಳು ದೇವರ ಕೈಯಲ್ಲಿವೆ ಪ್ರಿಯರೇ. ಎಲ್ಲಾ ಸಮಯಗಳಿಗಾಗಿ, ಎಲ್ಲಾ ಗಳಿಗೆಗಳಿಗಾಗಿ ಆತನು ಪ್ರಣಾಳಿಕೆ ಮಾಡಿಟ್ಟಿದ್ದಾನೆ. ಆ ದೇವರ ಸಮಯಕ್ಕಾಗಿ ನಾವು ಕಾದಿರಬೇಕು. ನಮ್ಮ ಬದುಕಿನಲ್ಲಿ ಮುಂದೆ ಸಾಗುತ್ತಿರುವಾಗ, ನಾನಾ ವಿಧವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವಾಗ, ಆ ದೇವರ ಕೃಪೆಗೋಸ್ಕರ ಪ್ರತಿದಿನ ಬೇಡಿಕೊಳ್ಳಬೇಕು. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ನಿಮ್ಮ ಚರ್ಚನಲ್ಲಿ ನಡೆಯುತ್ತದಲ್ಲವೇ? ಹಾಗಾಗಿ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ, ದೇವರನ್ನು ಸ್ತುತಿಸಿರಿ, ದೇವರ ಸನ್ನಿಧಿಯಲ್ಲಿ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವವರಾಗಿರಿ. ಆದಿ ಸಭೆಯಲ್ಲಿ ಒಂದು ದೊಡ್ಡ ಆಲಯವಿಲ್ಲದಿದ್ದರೂ ಕೂಡ ಅವರು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಟ್ಟಿದ್ರು. ಆದಿ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಮನೆ ಮನೆಗಳಲ್ಲಿ ಕೂಡಿ ಬಂದು ಪ್ರಾರ್ಥಿಸುತ್ತಾ ಇದ್ರು. ಪ್ರಾರ್ಥನೆ ಸ್ಥಳವಾಗಿ ಅವರು ತಮ್ಮ ಮನೆಗಳನ್ನು, ಅವರು ತಮ್ಮ ಸ್ಥಳಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ರು. ನಿಮಗೆ ಗೊತ್ತಲ್ಲವೇ, ಲುದಿಯಾಳ ಮನೆ ಒಂದು ಪ್ರಾರ್ಥನೆ ಆಲಯವಾಗಿ ಮಾರ್ಪಟ್ಟಿತು. ಆಕೆ ತನ್ನ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡ್ತಾಳೆ, ತನ್ನ ಮನೆಯನ್ನೇ ದೇವರಿಗೆ ಕೊಟ್ಟುಬಿಡ್ತಾಳೆ. ಆಕೆಯ ಮನೆ ಪ್ರಾರ್ಥನೆಯ ಸ್ಥಳವಾಗಿ ಮಾರ್ಪಟ್ಟಿತು. ಅಷ್ಟೇ ಅಲ್ಲ, ನೀವು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಇನ್ನೂ ಸಭೆ ಕಟ್ಟಲ್ಪಡುವುದಕ್ಕಿಂತ ಮುಂಚೆಯೇ ಎಷ್ಟೋ ಶ್ರಮೆಗಳು, ಹೇರೋದನ ಮುಖಾಂತರ ಹೋರಾಟಗಳು, ಆಟಂಕಗಳು ಇರುವಾಗ ಯಾಕೋಬನನ್ನು ಶಿರಚ್ಛೇದನ ಮಾಡಿಸಿ ಅವನ ತಲೆಯನ್ನು ಖಡ್ಗದಿಂದ ಕತ್ತರಿಸಿದಾಗ, ಪೇತ್ರನಿಗೂ ಕೂಡ ಅವನ ತಲೆ ಶಿರಚ್ಛೇದನ ಮಾಡೋಣವೆಂದು ಸೆರೆಮನೆಯಲ್ಲಿಡಿಸ್ತಾರೆ, ಪಸ್ಕ ಹಬ್ಬ ಬಂದಿದೆ ಎಂದು. ಹಾಗೆ ಸೆರೆಮನೆಯಲ್ಲಿಟ್ಟಾಗ ಸಭೆಯೆಲ್ಲ ಒಂದು ಆಲಯ ಆಗ ಇರಲಿಲ್ಲ. ಆದರೆ ಚದರಿ ಹೋದ ವಿಶ್ವಾಸಿಗಳೆಲ್ಲರೂ ಆಸಕ್ತಿಯಿಂದ ಒಟ್ಟಿಗೆ ಪ್ರಾರ್ಥಿಸಿದರು. ಎಲ್ಲಿ ಸೇರಿ ಬಂದು ಪ್ರಾರ್ಥಿಸಿದ್ರು ನೋಡಿರಿ, ಒಂದು ಮನೆಯಲ್ಲಿ. ನೋಡೋಣ ಬನ್ನಿ, 12ನೇ ವಚನ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ನಿಮ್ಮ ಮನೆಯಲ್ಲಿ ಎಂದಾದರೂ ಒಂದು ಪ್ರಾರ್ಥನೆ ಕೂಟ ಇಟ್ಕೊಂಡಿದ್ದೀರಾ? ನಾವು ಬಹಳಷ್ಟು ಸಾರಿ ಸ್ತುತಿ ಕೂಟ ಇಟ್ಕೊಳ್ತೇವೆ. ಅದು ಊಟದ ಕೂಟ ಆಗ್ಬಿಡುತ್ತೆ, ಟಿಫಿನಿನ ಕೂಟ ಆಗ್ಬಿಡುತ್ತೆ, ಆರ್ಭಾಟದ ಕೂಟ ಆಗಿರುತ್ತೆ. ಆದರೆ ಉಪವಾಸ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ? ಇಂದಿನಿಂದ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಕನಿಷ್ಠ ವರ್ಷಕ್ಕೊಂದು ಸಾರಿ ಆದರೂ ನಿಮ್ಮ ಮನೆಯಲ್ಲಿ, ಇಲ್ಲವೇ ನಿಮಗೆ ಅನುಕೂಲವಿದ್ದರೆ ತಿಂಗಳಿಗೊಂದು ಸಾರಿ ನಿಮ್ಮ ಸೇವಕರಿಗೆ ಕೇಳಿ, ನಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡ್ರಿ. ನಮ್ಮ ನೆರೆಹೊರೆಯವರನ್ನು ಕರೆಯುತ್ತೇವೆ, ಬಂಧುಗಳನ್ನು, ರಕ್ತ ಸಂಬಂಧಿಗಳನ್ನು ಕರೆಯುತ್ತೇವೆ ಎಂದು ಹೀಗೆ ಒಂದು ಪ್ರಾರ್ಥನೆ ಕೂಟ ಇಟ್ಟು ನೋಡಿ. ಅದು ನಿಮ್ಮ ಮನೆಗೆ ಆಶೀರ್ವಾದವಾಗಿರುತ್ತೆ. ಆಗ ನಿಮ್ಮ ಮನೆಯಲ್ಲಿ ಕೂಡಿ ಬಂದಿರುವ ಎಲ್ಲರ ವಿಷಯದಲ್ಲಿ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ. ಕೊರ್ನೇಲನು ದೈವ ಭಕ್ತಿಯುಳ್ಳವನಾಗಿದ್ದನು. ಹಾಗೆಯೇ
ಪ್ರಾರ್ಥಿಸಿದಾಗ ದೇವರು ಹೇಳ್ತಾರೆ, ನಿನ್ನ ಮನೆಗೆ ಪೇತ್ರನನ್ನು ಕರೆಸಿಕೊಂಡು ಅವನಿಂದ ವಾಕ್ಯ ಕೇಳು ಎಂದು ಹೇಳಿದಾಗ ಆ ಕೊರ್ನೇಲನು ತನ್ನ ಬಂಧುಗಳನ್ನು ತನ್ನ ಆಫೀಸ್ನಲ್ಲಿ ಅಧಿಕಾರಿಯಾಗಿದ್ದು ಒಂದು ಒಳ್ಳೆ ಪೊಸಿಷನ್ನಲ್ಲಿದ್ದ. ಹಾಗಾಗಿ ಆಫೀಸರ್ಸ್ಗಳನ್ನು ಅವರನ್ನು ಇವರನ್ನು ಎಲ್ಲರನ್ನು ಕರೆಯುತ್ತಾನೆ. ಪೇತ್ರ, ನಾವು ಸಿದ್ಧರಾಗಿದ್ದೇವೆ, ನೀನು ವಾಕ್ಯ ಸಾರು ಎಂದು. ಹಾಗೆ ಪೇತ್ರನನ್ನು ಕರೆಸಿಕೊಂಡು ವಾಕ್ಯ ಕೇಳಿದಾಗ ಅಲ್ಲಿ ದೇವರಾತ್ಮನ ಕಾರ್ಯ ನಡೆಯುತ್ತೆ. ಅನೇಕರು ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಂಡರೆಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಈ ಅಂತ್ಯಕಾಲದಲ್ಲಿ ಪ್ರತಿಯೊಂದು ಮನೆ ಪ್ರಾರ್ಥನೆಯ ಸ್ಥಳವಾಗಬೇಕು. ಅಷ್ಟಕ್ಕೆ ಸಭೆಗಳೇ ಪ್ರಾರ್ಥನೆಯ ಸ್ಥಳವಾಗಿರಬೇಕು. ನನ್ನ ಆಲಯ ಎಲ್ಲಾ ಜನರಿಗೆ ಪ್ರಾರ್ಥನಾಲಯವಾಗಿರುವುದು ಎಂದು ದೇವರು ಹೇಳಿದ್ದಾರೆ. ಇದನ್ನು ಸಭೆಯಲ್ಲಿ ಕೂಡಿ ಬರುವಾಗ ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಹಾಡುಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ. ಸಭೆಯೊಳಗೆ ಕೂಡ ಊಟಕ್ಕೂ ಮತ್ತು ಅಯ್ಯಯ್ಯೋ, ಈ ದಿನ ಬಹಳಷ್ಟು ಸಭೆಗಳಲ್ಲಿ, ಅಮೆರಿಕದಂತಹ ದೇಶಗಳ ಸಭೆಗೆ ನಾನು ಗೆಸ್ಟ್ ಪ್ರೀಚರ್ ಆಗಿ ಕರೆಯಲ್ಪಟ್ಟಾಗ ಆನ್ಯುವಲ್ ಮೀಟಿಂಗ್ ಅಂತ ಇಟ್ಕೊಳ್ತಾರೆ. ಎಲ್ಲರೂ ಚೆನ್ನಾಗಿ ಒಟ್ಟುಗೂಡಿ ಒಳ್ಳೆಯದೇ. ಆದರೆ ನಾನು ಅಲ್ಲಿ ಹೋಗಿ ಗಮನಿಸಿ ನೋಡಿದಾಗ ಆ ಚರ್ಚ್ ಮೀಟಿಂಗ್ನಲ್ಲಿ ಚರ್ಚ್ ಚಿಕ್ಕದಾಗಿರುತ್ತೆ. ಅಲ್ಲಿ ರಿಲ್ಯಾಕ್ಸ್ ಆಗುವುದಕ್ಕಾಗಿ ಪ್ಲೇ ಗ್ರೌಂಡ್ ಇರುತ್ತೆ, ಹ್ಯೂಜ್ ಪಾರ್ಕಿಂಗ್ ಲಾಟ್ ಇರುತ್ತೆ, ಅಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ, ಅಲ್ಲಿ ಮಧ್ಯಾಹ್ನ ಊಟ ಇರುತ್ತೆ. ಅಯ್ಯೋ, ಎಷ್ಟೊತ್ತು ಕೂತ್ಕೊಳ್ಳೋದು? 1 ಗಂಟೆ ಹೊತ್ತಲ್ಲ, 4-5 ಗಂಟೆ ಕೂತ್ಕೊಂಡು ಅಲ್ಲಿ ಎಲ್ಲರೂ ಸೇರಿ ಸಂತೋಷದಿಂದ ಕೂತ್ಕೊಂಡು ತಿಂದು ಕುಡಿಯುವುದನ್ನು ನಾವು ನೋಡುತ್ತೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ಗಂಟೆಗಳವರೆಗೂ ಪ್ರಾರ್ಥಿಸುವವರೆಲ್ಲಿ? ಭಾರದಿಂದ ಪ್ರಾರ್ಥಿಸುವವರು ಎಲ್ಲಿದ್ದಾರೆ? ಇಲ್ಲಿ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಎದುರಾಗಿದೆ. ಮುಖ್ಯನಾಗಿರುವ ಶಿಷ್ಯನಾದ ಪೇತ್ರನ ಶಿರಚ್ಛೇದನ ಮಾಡುವುದಕ್ಕೋಸ್ಕರ ಸೆರೆಮನೆಯೊಳಗೆ ಹಾಕಲ್ಪಟ್ಟವನಾಗಿದ್ದ. ಅದಕ್ಕಿಂತ ಮುಂಚೆ ಯಾಕೋಬನ ತಲೆಯನ್ನು ಶಿರಚ್ಛೇದನ ಮಾಡ್ತಾರೆ. ಆ ಪರಿಸ್ಥಿತಿ ನೋಡಿ ಸಭೆ ಚದರಿ ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ. ಆದರೆ ಒಬ್ಬ ವಿಶ್ವಾಸಿಯ ಮನೆಯಲ್ಲಿ ಸೇರಿ, ಅಂದರೆ ಮರಿಯಳ ಮನೆಯಲ್ಲಿ, ಯೋಹಾನಳ ತಾಯಿಯಾದ ಮರಿಯಳ ಮನೆಯಲ್ಲಿ ಸೇರಿ ಬಂದು ಪ್ರಾರ್ಥಿಸಲಾರಂಭಿಸಿದ್ರು. ಅವರು ಮಾಡಿರುವ ಆಸಕ್ತಿಯುಳ್ಳ ಪ್ರಾರ್ಥನೆ ನಿಮಿತ್ತ ದೇವರು ತನ್ನ ದೂತನನ್ನು ಕಳುಹಿಸಿ ಕಠಿಣವಾದ ಕಾರಾಗೃಹದಲ್ಲಿದ್ದಂತಹ ಸರಪಣಿಗಳಿಂದ ಬಂಧಿಸಲ್ಪಟ್ಟು 3 ಕಾವಲುಗಳ ಅಡಿಯಲ್ಲಿ ಇಡಲ್ಪಟ್ಟಿರುವ ಆ ಸ್ಥಳದೊಳಗಿಂದ ಪ್ರಾರ್ಥನೆ ಮುಖಾಂತರ ದೇವರು ಅದ್ಭುತವಾಗಿ ಪೇತ್ರನನ್ನು ಹೊರಗೆ ಕರೆತರ್ತಾರೆ. ರೋಡ್ ಮೇಲೆ ದೂತರು ತಂದು ಆತನನ್ನು ಬಿಟ್ಟುಬಿಟ್ಟಾಗ ಪೇತ್ರನು ಅಲ್ಲಿಗೆ ನಡೆದುಕೊಂಡು ಬಂದಾಗ ಏನಾಯ್ತಂತೆ? ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು. ಎಲ್ಲರೂ ಪ್ರಾರ್ಥನೆ ಮಾಡ್ತಿರುವಾಗ ಪೇತ್ರನು ಬಂದು ಬಾಗಿಲು ತಟ್ತಾನೆ. ಅವರು ಕೂಡಿ ಬಂದಿರುವ ಮನೆಯ ಬಾಗಿಲು. ಆ ಮನೆ ತಟ್ಟುವ ಬಾಗಿಲಿನ ಶಬ್ದ ಕೇಳದಷ್ಟು ಗಟ್ಟಿಯಾಗಿ ಪ್ರಾರ್ಥಿಸ್ತಿದ್ದರಂತೆ, ಅಷ್ಟು ಆಸಕ್ತಿಯಿಂದ ಪ್ರಾರ್ಥಿಸ್ತಿದ್ರು. ಆದರೆ ಅಲ್ಲೊಬ್ಬ ಚಿಕ್ಕ ಹುಡುಗಿದಳು, ರೋದೆ ಎಂಬ ಹುಡುಗಿ, ದೇವರೇ ಪೇತ್ರ ಅಂಕಲ್ ಅವರನ್ನು ಕಳಿಸಿರಿ, ಪೇತ್ರ ಅಂಕಲ್ ಅವರನ್ನು ಸೆರೆಯಿಂದ ಬಿಡಿಸಿರಿ ಎಂದು ಪ್ರಾರ್ಥಿಸ್ತಾಳೆ. ಪೇತ್ರ ಅಂಕಲ್ ಬಂದರೋ ಎಂದು ಬಾಗಿಲು ಬಳಿಗೆ ಹೋಗಿ ನೋಡ್ತಿದ್ದಳಂತೆ. ಬಾಗಿಲು ತೊಟ್ಟದು ಆಕೆಗೆ ಹೇಗೆ ಕೇಳಿಸಿತು? ಬಾಗಿಲು ಬಳಿಗೆ ಹೋಗಿ ಆಕೆ ಮಾಡಿರುವ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂದು ನಂಬಿಕೆ ಇಡುತ್ತಾ ಬಾಗಿಲು ಬಳಿಗೆ ಹೋಗ್ತಾಳೆ. ಅದಕ್ಕಾಗಿಯೇ ಪೇತ್ರನ ಸ್ವರವನ್ನು ಆಕೆ ಕೇಳಿಸಿಕೊಳ್ತಾಳೆ. ಅವಳು ಪೇತ್ರನ ಧ್ವನಿಯೆಂದು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿ ಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಪೇತ್ರನು ಬಾಗಿಲು ತೆರೆಯಿರಿ, ನಾನೇ ಅನ್ನುತ್ತಾನೆ. ಆಗ ಪೇತ್ರ ಅಂಕಲ್ ಬಂದಿದ್ದಾರೆ, ಇಲ್ಲವೇ ಪೇತ್ರ ತಾತ ಬಂದಿದ್ದಾರೆ, ನಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾರೆ, ಬಿಡುಗಡೆ ಮಾಡಿರಿ ದೇವರೇ, ಬಿಡಿಸಿರಿ ದೇವರೇ ಎಂಬುದಾಗಿ ಪೇತ್ರನ ಬಗ್ಗೆ ಭಾರದಿಂದ ಪ್ರಾರ್ಥಿಸ್ತಿದ್ರಲ್ಲವೋ? ನಾವು ಬಹಳಷ್ಟು ಸಾರಿ ಹಾಗೆ ಪ್ರಾರ್ಥಿಸ್ತೇವೆ. ದೇವರೇ, ಈಗಲೇ ನಿಮ್ಮ ಅದ್ಭುತ ಕಾರ್ಯ ಮಾಡಿರಿ, ಈಗಲೇ ನಿಮ್ಮ ಸ್ವಸ್ಥತೆ ದಯಪಾಲಿಸಿರಿ, ಈಗಲೇ ಆ ಬಂಧನದಿಂದ ಬಿಡಿಸಿರಿ, ಈಗಲೇ ದಾರಿ ತಪ್ಪಿ ಹೋದ ನನ್ನ ಮಗನು ತಿರುಗಿ ಬರಲಿ ಎಂದು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಸೇರೋದು, ನಮ್ಮ ಪ್ರಾರ್ಥನೆಗೆ ಉತ್ತರ ಬರೋದು, ಕೇಳಿದ್ದು ದೇವರು ಕೊಡೋದು, ಇದೆಲ್ಲ ನಡೆಯುತ್ತವೆ. ಆದರೆ ನಾವೇ ಅವುಗಳನ್ನು ಇನ್ನೂ ಗುರುತಿಸುತ್ತಾ ಇಲ್ಲ. ಆ ಚಿಕ್ಕ ಹುಡುಗಿ ಮಾತ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರೋದ್ರಿಂದ ಪೇತ್ರನು ಬಾಗಲನ್ನು ತಟ್ಟಿದಾಗ ಆಕೆ ಅದನ್ನು ಕೇಳಿಸಿಕೊಳ್ತಾಳೆ, ಸ್ವರವನ್ನು ಗುರ್ತು ಹಿಡಿತಾಳೆ, ಪೇತ್ರನು ಬಂದಿದ್ದಾನೆ ಎಂದು ಹೇಳುತ್ತಾಳೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 14ನೇ ವಚನದ ಕೊನೆ ಸಾಲು ನೋಡಿ ಪ್ರಿಯರೇ. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದರು. ದೇವರೇ, ಪೇತ್ರನನ್ನು ಬಿಡುಗಡೆ ಮಾಡಿರಿ, ಪೇತ್ರನನ್ನು ಕಳಿಸಿಕೊಡಿರಿ, ಪೇತ್ರನನ್ನು ಬಿಡಿಸಿರಿ ಎಂದು ಪ್ರಾರ್ಥಿಸುವಾಗ ಪೇತ್ರ ಬಂದಿದ್ದಾನೆಂದು ಪಾಪ ಹುಡುಗಿ ಹೇಳಿದ್ರೆ
ನಿನಗೇನಾದ್ರೂ ಹುಚ್ಚಿಡ್ದಿದೆಯಾ? ಹೇಗೆ ಬರ್ತಾನೆ ಪೇತ್ರನು? ಅಷ್ಟೊಂದು ಕಠೋರವಾಗಿರುವ ಕಾವಲಿನ ಅಡಿಯಲ್ಲಿ ಬಂಧಿಸಲ್ಪಟ್ಟಿದ್ದಾನೆ. ಅಷ್ಟು ಜನ ಕಾವಲುಗಾರರು ಅವನ ಸುತ್ತಲಿದ್ದಾರೆ. ಅದು ಅಸಾಧ್ಯ ಎನ್ನುವಂತೆ ಅಲ್ಲಿ ಪ್ರಾರ್ಥನೆ ಮಾಡುವವರಿಗೆ ನಂಬಿಕೆ ಇಲ್ಲ. ಸುಮ್ಮನೆ ಏನೋ ಮೇಲಿನ ಮಾತಿಗೆ ಪ್ರಾರ್ಥನೆ ಮಾಡ್ತಿದ್ರೇನೋ. ಬಂದಿದ್ದಾನೆ ಎಂದು ಹೇಳುವಾಗ ಹೌದಾ ಅನ್ನಬೇಕಲ್ಲವೇ? ಹೋಗಿ ಬಾಗಿಲು ತೆರೆಯಬೇಕಲ್ಲವೇ? ಅವರು ಆಕೆಗೆ ಪ್ರಾರ್ಥಿಸ್ತಿದ್ದೇವೆ, ಡಿಸ್ಟರ್ಬ್ ಮಾಡಬೇಡ ಅನ್ನುತ್ತಾರೆ ಹೊರತು ಅಯ್ಯೋ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬ ಸಂಗತಿ ಅವರು ಗಮನಿಸೋದಿಲ್ವಲ್ಲ. ಎಷ್ಟು ಹೊತ್ತು ಪ್ರಿಯರೇ, ಮತ್ತೆ ಬರ್ತಾಳೆ ಆ ಹುಡುಗಿ, ನಿನಗೆ ಹುಚ್ಚಿಡಿದಿದೆ ಎಂದು ಅವರು ಆಕೆಗೆ ಹೇಳಿದಾಗ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಅವನು ದೂತನಾಗಿರಬಹುದು ಅಂದರು. ಇಲ್ಲ, ನಿಜವಾಗ್ಲೂ ಪೇತ್ರನ ಸ್ವರ ನಾನು ಕೇಳಿಸಿಕೊಂಡಿದ್ದೇನೆ ಎಂದು ಹೇಳಿದ್ರೆ ಇಲ್ಲ, ಯಾರೋ ದೂತ ಬಂದಿರ್ತಾನೆ ಅನ್ನುತ್ತಾರೆ ಹೊರತು ಅವರು ಏನೆಂದು ಪ್ರಾರ್ಥನೆ ಮಾಡ್ತಿದ್ರೋ ಅದನ್ನು ನಂಬುತ್ತಾ ಇಲ್ಲ. ಪ್ರಾರ್ಥನೆ ಮಾಡಿ ನೀವೇನೆಲ್ಲ ಬೇಡಿಕೊಂಡಿದ್ದೀರೋ ಅವು ನಿಮಗೆ ದೊರಕಿವೆ ಎಂದು ನಂಬುವುದಾದರೆ ಅವು ನಿಮಗೆ ದೊರಕುವವು. ಇಡೀ ಆ ಸಭೆಯಲ್ಲಿ ಆ ಚಿಕ್ಕ ಹುಡುಗಿ ಮಾಡಿದ ಪ್ರಾರ್ಥನೆಗೆ ಉತ್ತರ ಬಂದಿರುವಂತೆ ಇಲ್ಲಿ ಕಾಣುತ್ತೆ. ಹೌದು, ನೀವು ನಂಬಿಕೆಯಿಂದ ಹೋಗಿ ಸಭೆಯಲ್ಲಿ ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆ ನಿಮಿತ್ತ ಉಳಿದ ವಿಶ್ವಾಸಿಗಳೆಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ದೊರಕುತ್ತದೆ. ಇನ್ನೂ ಏನಂತೆ ಮುಂದೆ ನೋಡಿರಿ, 16ನೇ ವಚನ. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು, ಭ್ರಾಂತಿಗೊಂಡರು. ಅವಾಗ್ಲೂ ಕೂಡ ಆಶ್ಚರ್ಯ ಪಡ್ತಾರೆ. ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಹಲ್ಲೆಲೂಯಾ ದೇವರೇ, ನಿಮಗೆ ವಂದನೆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ ಎಂಬುದಾಗಿ ಹೇಳಿ ದೇವರನ್ನು ಸ್ತುತಿ ಮಾಡ್ಲಿಕ್ಕಾಗ್ಲಿಲ್ಲ. ಅನೇಕ ಸಾರಿ ನಂಬಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮಗೆ ಉತ್ತರ ದೊರಕುವುದಿಲ್ಲ ಪ್ರಿಯರೇ. ಯಾವನಿಗಾದ್ರೂ ಜ್ಞಾನದ ಕೊರತೆ ಇದ್ದರೆ ನನಗೆ ಬೇಡಿಕೊಳ್ಳಲಿ, ಮೇಲು ಬೇಕಾದರೆ ನನಗೆ ಬೇಡಿಕೊಳ್ಳಲಿ, ಆಶೀರ್ವಾದ ಬೇಕಾದರೆ ನನಗೆ ಬೇಡಿಕೊಳ್ಳಲಿ, ಆದರೆ ಸಂದೇಹ ಪಡದೆ ಬೇಡಿಕೊಳ್ಳಲಿ. ಸಂದೇಹದಿಂದ ಬೇಡಿಕೊಳ್ಳುವವರಿಗೆ ಏನು ಸಿಗಲ್ಲ. ಸಂದೇಹ ಇಟ್ಕೊಂಡು ಬೇಡುವಾಗ ಏನು ಸಿಗಲ್ಲ ಪ್ರಿಯರೇ. ಬಹುಶಃ ನಾವು ಕೂಡ ಪ್ರಾರ್ಥಿಸ್ತಿದ್ದೇವೆ ಎಂದು ಅನ್ನುತ್ತಾ ಇರಬಹುದೇನೋ, ಆದರೆ ನೀವು ಪ್ರಾರ್ಥನೆ ಮಾಡಿರೋದು ದೇವರು ಕೇಳಿದ್ದಾರೆ ಎಂಬುದಾಗಿ ನಂಬುತ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆ ಮಾಡುವುದರ ನಿಮಿತ್ತ ಅಲ್ಲ, ದೇವರ ಶಕ್ತಿಯಿಂದ ನಿಮಗೆ ಉತ್ತರ ದೊರಕುತ್ತದೆ ಎಂಬುದಾಗಿ ನಂಬುತ್ತಾ ಇದ್ದೀರಾ? ಈ ಚಿಕ್ಕ ಹುಡುಗಿ ರೋಧೆ ಪೇತ್ರ ಅಂಕಲನ್ನು ಕಳಿಸು ದೇವರೇ, ಸೆರೆಮನೆಯಿಂದ ಬಿಡಿಸಿರಿ, ಪೇತ್ರ ತಾತನನ್ನು ಬಿಡಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹೋಗಿ 1 ಗಂಟೆ ಪ್ರಾರ್ಥನೆ ಮಾಡಿದ್ಮೇಲೆ ಹೋಗಿ ಬಾಗಿಲ ಹತ್ರ ಇನ್ನೂ ಯಾಕೆ ಬರಲಿಲ್ಲ ಎಂಬುದಾಗಿ ಗಮನಿಸಿರುವುದರಿಂದಲೇ ಪೇತ್ರನ ಸ್ವರವನ್ನು ಗುರುತಿಸಿರುತ್ತಾಳೆ. ಉತ್ತರ ಬಂದಾಗ ಸಂತೋಷಿಸುತ್ತಾಳೆ, ಅದಕ್ಕೆ ಸಾಕ್ಷಿ ಕೂಡ ಕೊಡ್ತಾಳೆ. ಅದ್ಭುತವಾದ ರೀತಿಯಲ್ಲಿ ಈ ದಿನಕ್ಕೂ ಕೂಡ ನಮ್ಮ ದೇವರು ನಮ್ಮ ಸಮಸ್ಯೆಗಳಿಂದ ಬಿಡಿಸಲು ಸಿದ್ಧವಾಗಿದ್ದಾರೆ. ನಿಮ್ಮ ಮಗನು ಪಾಪ ಬಂಧನದಲ್ಲಿದ್ದಾನೇನೋ, ನಿಮ್ಮ ಕುಟುಂಬ ಒಂದು ಶೋಧನೆಗೊಳಗಾಗಿದೆಯೇನೋ, ನೀವು ಆರ್ಥಿಕ ತೊಂದರೆಯಲ್ಲಿ ನರಳಾಡುತ್ತಾ ಇದ್ದೀರೇನೋ, ಆ ಕಾಲದಲ್ಲಿನ ಹೆರೋದನ ಹಾಗೆ ಈ ದಿನ ಸೈತಾನನು ಅನೇಕರನ್ನು ಅನೇಕ ರೀತಿಯಲ್ಲಿ ಆಪ್ರೆಸ್ ಮಾಡ್ತಿರಬಹುದು, ಡಿಪ್ರೆಸ್ ಮಾಡ್ತಿರಬಹುದು, ಬಂಧಿಸುತ್ತಿರಬಹುದು, ಸೆರೆ ಹಿಡಿಯುತ್ತಿರಬಹುದು. ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯಾಗಬೇಕಾದರೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು. ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಬೇಕಾಗುವುದಾದರೆ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ. ರೋಗದಲ್ಲಿದ್ದವರಿಗೆ ಸ್ವಸ್ಥತೆ ಬೇಕಾದರೆ ಯೇಸುವಿನ ನಾಮದಲ್ಲಿ ನಾವು ಮೊರೆ ಇಡಬೇಕು. ಪಾಪ ಬಂಧನಗಳಿಂದ ಬಿಡಿಸುವುದಕ್ಕಾಗಿ, ರೋಗ ಬಾಧೆಗಳಿಂದ ಬಿಡಿಸುವುದಕ್ಕಾಗಿ ನಮ್ಮ ದೇವರು ಸಮರ್ಥನಾಗಿದ್ದಾರೆಂದು ಯಾರೆಲ್ಲ ನಂಬುತ್ತಾರೋ, ನಂಬಿಕೆಯಿಂದ ಯಾರ್ಯಾರು ಪ್ರಾರ್ಥಿಸುತ್ತಾರೋ, ವಿಜ್ಞಾಪನೆ ಮಾಡುತ್ತಾರೋ ಅವರ ಪ್ರಾರ್ಥನೆಯ ಮೇರೆಗೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಈ ದಿನ ಭಾರತ ದೇಶದಲ್ಲಿ ಎಷ್ಟೋ ಜನರು ಬಂಧನದಲ್ಲಿದ್ದಾರೆ, ಸೆರೆಯಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ. ಕ್ರೈಸ್ತರನಿಸಿಕೊಳ್ಳುವವರು ಕೂಡ ತಣ್ಣಗಾದ ಸ್ಥಿತಿಯಲ್ಲಿ, ನಂಬಿಕೆಯಲ್ಲಿ ಕುಂದಿಹೋದ ಸ್ಥಿತಿಯಲ್ಲಿ, ಬಿದ್ದು ಹೋದ ಸ್ಥಿತಿಯಲ್ಲಿದ್ದಾರೆ. ಪ್ರಪಂಚದಾದ್ಯಂತ ಸೈತಾನನ ಕಾರ್ಯಗಳು ಬಹು ವೇಗವಾಗಿ ಅನೇಕರನ್ನು ನಾಶ ಮಾಡುವುದನ್ನು ನಾವು ಗಮನಿಸುತ್ತಾ ಇರುವಾಗ ನಾವು ಎಚ್ಚರವಾಗಿದ್ದು ನಮ್ಮಷ್ಟಕ್ಕೆ ನಾವು ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿದ್ದಲ್ಲದೆ ಇತರರಿಗೋಸ್ಕರ ವಿಜ್ಞಾಪನೆ ಮಾಡಲು ಸಭೆಯಾಗಿ ಪ್ರಾರ್ಥಿಸುವಂಥದ್ದು, ವೈಯಕ್ತಿಕವಾಗಿ ಪ್ರಾರ್ಥಿಸುವಂಥದ್ದು, ಕುಟುಂಬವಾಗಿ ಪ್ರಾರ್ಥಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಪ್ರಾರ್ಥನೆಗೆ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆ ಕೊಡುವಾಗ ನಾವು ಎಲ್ಲಾ ವಿಷಯಗಳಲ್ಲಿ ಜಯಶಾಲಿಗಳಾಗಿ ಇರುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಾವು ನಂಬಿಕೆಯಿಂದ ಪ್ರಾರ್ಥಿಸಲು ಸಹಾಯ ಮಾಡಿರಿ.
ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ ಎಂಬ ನಂಬಿಕೆ, ನಮ್ಮ ಪ್ರಾರ್ಥನೆಗೆ ಉತ್ತರ ದೊರಕಿದೆ ಎಂಬ ನಂಬಿಕೆ ನಾವು ಹೊಂದಿದವರಾಗಿ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಉತ್ತರವನ್ನು ಹೊಂದಿಕೊಳ್ಳಲು ಬಂಧನದಲ್ಲಿದ್ದವರಿಗೆ ಬಿಡುಗಡೆ, ಶ್ರಮೆಗಳಲ್ಲಿದ್ದವರಿಗೆ ಬಿಡುಗಡೆ, ಸೈತಾನನ ಕೈಯಿಂದ ಪೀಡಿಸಲ್ಪಡುವಂಥವರಿಗೆ ರಕ್ಷಣೆ, ರೋಗಗಳಿಂದ ವೇದನೆಗಳಿಂದ ಕುಗ್ಗಿ ಹೋದವರಿಗೋಸ್ಕರ ವಿಜ್ಞಾಪನೆ ಮಾಡುವ ಹಾಗೆ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸಭೆಯೊಳಗೆ ಹೋಗಿ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಲು ಸಹಾಯ ಮಾಡಿರಿ. ಸಭೆಯಾಗಿ ಐಕ್ಯತೆಯಿಂದ ಕೂಡಿ ಪಾತಾಳದ ದ್ವಾರಗಳನ್ನು ಮುಚ್ಚಲು ಪರಲೋಕ ರಾಜ್ಯದ ಮಾರ್ಗಗಳನ್ನು ತೆರೆಯುವುದಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿರೋದ್ರಿಂದ, ನಿಮ್ಮ ನಾಮ ಎಲ್ಲಾ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ಏನು ಬೇಡಿಕೊಂಡರೂ ನೀವು ಕೊಡ್ತೇನೆಂದಿದ್ದೀರಲ್ಲವೇ? ನಮ್ಮ ವಿಜ್ಞಾಪನೆಗಳಿಗೆ ಉತ್ತರ ದಯಪಾಲಿಸಿರಿ. ಯಾರ್ಯಾರು ಯಾವ್ಯಾವ ವಿಜ್ಞಾಪನೆಗಳೊಂದಿಗೆ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ತಿದ್ದಾರೋ ಅವರ ವಿಜ್ಞಾಪನೆಗಳನ್ನೆಲ್ಲ ಉತ್ತರಿಸಿ ಅದ್ಭುತ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಕರೆಗಳನ್ನು ನಾವು ಅಟೆಂಡ್ ಮಾಡಿ ನಿಮಗೋಸ್ಕರ ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು, ಇತರರಿಗೆ ಆಶೀರ್ವಾದವಾಗಿರುವುದನ್ನು ಮರೆಬೇಡಿ. ಅನೇಕ ಬೇರೆ ಬೇರೆ ಪ್ರಮುಖ ಭಾಷೆಗಳಲ್ಲಿ ನಮ್ಮ ಟಿವಿ ಕಾರ್ಯಕ್ರಮ ಅನುದಿನವೂ ಪ್ರಸಾರವಾಗ್ತಿದೆ. ಈ ಸೇವೆ ಕಂಟಿನ್ಯೂ ಮಾಡುವುದಕ್ಕಾಗಿ ನಿಮ್ಮ ಪ್ರಾರ್ಥನೆ ಮತ್ತು ಉದಾರತೆಯ ಕಾಣಿಕೆ ಅವಶ್ಯಕತೆ ಇದೆ. ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಟ್ಟು ದೇವರು ನಮಗೆ ಕೊಡುವ ಆಶೀರ್ವಾದಗಳಲ್ಲಿ ನೀವು ಪಾಲ್ಗಾರರಾಗಿ. ಮತ್ತೊಮ್ಮೆ ಹೇಳ್ತೇನೆ, ಕೊಡಲ್ಪಟ್ಟಿರುವ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಕರೆಗಳನ್ನು ಎತ್ತಿ ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಸದಾಕಾಲ ಯಾವಾಗಲೂ ನಾನು ಮತ್ತು ಸಭೆಯವರು ಸಿದ್ಧರಾಗಿದ್ದೇವೆ. ಈ ದಿನ ಶುಕ್ರವಾರವಲ್ಲೂ ನಿಮ್ಮ ಸಭೆಯಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಸಭೆಯಾಗಿ ಕೂಡಿ ಪಾಲ್ಗೊಳ್ಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ಲವೋ?